ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯ ಜ್ಞಾನ ಎಂಬ ಶೀರ್ಷಿಕೆಯಡಿಯಲ್ಲಿ ದಿನಕ್ಕೊಂದು ಮಾಹಿತಿ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ. ಮೊದಲನೇ ನನ್ನ ವಿಡಿಯೋದಲ್ಲಿ ನಮ್ಮ ಹೆಮ್ಮೆಯ ಕರ್ನಾಟಕದ ಬಗ್ಗೆ ಇಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಕರ್ನಾಟಕದ ಹುಟ್ಟು ಹೇಗಾಯಿತು, ಕರ್ನಾಟಕದ ಒಂದು ಪ್ರಮುಖ ಅಂಶಗಳ ಬಗ್ಗೆ ನಾವು ನೋಡೋಣ. ಕರ್ನಾಟಕ ಎಂಬ ಪದದ ಅರ್ಥವನ್ನು ನೋಡೋದಾದರೆ, ತಮಿಳಿನ ಸಂಗಮ್ ಸಾಹಿತ್ಯದ ಪ್ರಾಚೀನ ಗ್ರಂಥಗಳಾದ ಇಳಂಗವಾಡಿಗಲ್ ರವರ ಶೀಲಪ್ಪದಿಗಾರಂ ಮತ್ತು ತೋಳ್ಕಾಪಿಯರ್ ರವರ ತೋಳ್ಕಾಪಿಯಂನಲ್ಲಿ ಕರುನಾಟ್ ಎಂಬ ಶಬ್ದ ಕಂಡುಬಂದಿದ್ದು, ಅದರಂತೆ ಕರ್ನಾಟ್ ಎಂದರೆ ಉನ್ನತ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ. ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯನ ಅಲಂಕಾರಿಕ ಗ್ರಂಥವಾದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೆ ವ್ಯಾಪಿಸಿತ್ತು. ನಮ್ಮ ಕನ್ನಡದ ಕಣ್ವ ಬಿ.ಎಂ. ಶ್ರೀಕಂಠಯ್ಯನವರು ಕರ್ನಾಟಕವನ್ನು ಚಿನ್ನದ ನಾಡು ಎಂದು ಕರೆದಿದ್ದಾರೆ. ಬಾದಾಮಿ ಚಾಲುಕ್ಯರ 2ನೇ ಪುಲಕೇಶಿಯ ಸೈನ್ಯವನ್ನು ಕರ್ನಾಟ ಬಲ ಎಂದು ಸಹ ಕರೆಯಲಾಗ್ತಾ ಇತ್ತು. ಕರ್ನಾಟಕದ ಉತ್ತರ ಭಾಗದಲ್ಲಿ ಕಾಣುವ ಕಪ್ಪು ಹತ್ತಿಯ ಮಣ್ಣಿಗೆ ಉಲ್ಲೇಖ ನೀಡುವ ಕರು ಹಾಗೂ ನಾಡು ಎಂದು ಕರುನಾಡನ್ನು ಅರ್ಥೈಸಿಕೊಳ್ಳಬಹುದು. ಕೃಷ್ಣಾ ನದಿಯ ದಕ್ಷಿಣ ಭಾಗಕ್ಕೆ ಇರುವ ಪರ್ಯಾಯ ದ್ವೀಪವಾದ ಭಾರತವನ್ನು ಸೂಚಿಸಲು ಬ್ರಿಟಿಷರು ಕರ್ನಾಟಿಕ್ ಎಂಬ ಪದವನ್ನು ಬಳಸ್ತಾ ಇದ್ರು. ಇನ್ನು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಕರ್ನಾಟಕ ಎಂಬ ಪದವು ಕಂಡುಬರುತ್ತದೆ. ಅತ್ಯಂತ ಪ್ರಾಚೀನ ಗ್ರಂಥಗಳಾದ ಶೂದ್ರಕನ ಮೃಚ್ಛಕಟಿಕದಲ್ಲಿಯೂ, ವರಾಹಮಿಹಿರನ ಬೃಹತ್ ಸಂಹಿತೆಯಲ್ಲಿಯೂ ಮತ್ತು ಸ್ಕಂದ ಪುರಾಣದಲ್ಲಿಯೂ ಉಲ್ಲೇಖಗಳಿವೆ. ನಮ್ಮ ಕರ್ನಾಟಕ ಎಂಬ ಪದ 2000 ವರ್ಷಗಳ ಹಿಂದಿನಿಂದಲೂ ಬಳಕೆಯಲ್ಲಿರುವಂಥದ್ದನ್ನ ನಾವು ನೋಡ್ಬೋದು. ಇನ್ನು ಡಾಕ್ಟರ್ ಶಂಭಾ ಜೋಶಿರವರ ಪ್ರಕಾರ ಕಣ್ ಅಥವಾ ಕಳ್ ಪದದಿಂದ ಇದು ಉತ್ಪತ್ತಿಯಾಗಿದೆ. ಈಗಿನ ಮಹಾರಾಷ್ಟ್ರದ ಖಾಂದೇಶ್ ಎಂಬ ಪ್ರದೇಶದಲ್ಲಿ ಈ ಹೆಸರಿನ ಗೊಲ್ಲ ಜನಾಂಗದವರು ವಾಸವಿದ್ದು, ಇದರಿಂದ ಕರ್ನಾಟಕವನ್ನು ಖಂಡೇಶ್ ಎಂತಲೂ ಕರೆಯುತ್ತಿದ್ದರು. ಕರ್ನಾಟಕವನ್ನು ಪ್ರಾಚೀನ ಕಾಲದಲ್ಲಿ ಕುಂತಳ ದೇಶ, ಬನವಾಸಿ ದೇಶ, ಮಹಿಷಿಕ ಎಂದು ಹಲವಾರು ಹೆಸರುಗಳಿಂದ ಗುರುತಿಸಲಾಗಿತ್ತು. ಮೈಸೂರಿನ ರಾಜ ಒಡೆಯರು ತಮ್ಮನ್ನು ಕರ್ನಾಟಕದ ಚಕ್ರವರ್ತಿ ಎಂದು ಗುರುತಿಸಿಕೊಂಡಿದ್ದರು. ಕರ್ನಾಟಕವನ್ನು ಸಾಮಾನ್ಯವಾಗಿ ಕರು ಪ್ಲಸ್ ನಾಡು ಅಂದರೆ ಕಪ್ಪು ಮಣ್ಣಿನ ಪ್ರದೇಶ ಎಂಬ ಅರ್ಥವನ್ನು ಕೊಡುವ ಕನ್ನಡ ಪದಗಳಿಂದ ರೂಪುಗೊಂಡಿರುವುದಾಗಿರುತ್ತದೆ. ಭಾರತದ ಅತಿ ಹೆಚ್ಚು ಶ್ರೀಗಂಧದ ಮರಗಳು ಕಂಡುಬರುವುದು ಕರ್ನಾಟಕದಲ್ಲಿ. ಹಾಗಾಗಿ ಕರ್ನಾಟಕವನ್ನು ಶ್ರೀಗಂಧದ ನಾಡು ಎಂತಲೂ ಕರೆಯುವರು. ಇತ್ತೀಚೆಗೆ ಮೈಸೂರಿನಲ್ಲಿ ಶ್ರೀಗಂಧ ಮ್ಯೂಸಿಯಂ ಅನ್ನು ಸಹ ಸ್ಥಾಪಿಸಿದೆ. ನಮ್ಮ ಕನ್ನಡ ನಾಡು ಹೆಮ್ಮೆಯ ಬೀಡಾಗಿದ್ದು ನಮ್ಮೆಲ್ಲರ ನೆಚ್ಚಿನ ತಾಣವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೇನೆ. ಧನ್ಯವಾದಗಳು.